123ನೇ ಶ್ಲೋಕ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತಾ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತದೋಷದೃಷ್ಟಯೋ ಬಲೀಯಸಾನಾತ್ಮ್ಯಮದೇನ ಮನ್ಯುನಾ. ತ್ವಯಾ ಉದಿತಂ ಶೋಭನಂ ಏವ ಶೋಭನೆ ಅನಾಹುತಾಃ ಅಪಿ ಅಭಿಯಾಂತಿ ಬಂಧುಷು ತೇ ಯದಿ ಅನುತ್ಪಾದಿತದೋಷದೃಷ್ಟಯಃ ಬಲೀಯಸ ಅನಾತ್ಮ್ಯಮದೇನ ಮನ್ಯುನಾ. ರುದ್ರದೇವರು ದಾಕ್ಷಾಯಿಣಿಗೆ ಹೇಳ್ತಾ ಇದ್ದಾರೆ, ಶೋಭನೆ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಗಲಾಟೆಯನ್ನು ಮಾಡ್ತಾ ಇಲ್ಲ, ಬೇಡ ಬೇಡ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇಲ್ಲ. ಶೋಭನೆ, ಎಲೆ ಮಂಗಳ ಸ್ವರೂಪಳೆ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಎಲೆ ಮಂಗಳಮಯಳೆ, ದ್ವಯಾ ಉದಿತಂ ಶೋಭನಮೇವ, ನೀನೇನು ಹೇಳಿದೆ ಅದು ಸರಿಯಾಗಿದೆ. ಶೋಭನಮೇವ ತ್ವಯಾ ಉದಿತಂ ಅನಾಹುತಾಃ ಅಪಿ ಬಂಧುಷು ಅಭಿಯಾಂತಿ, ನೀನು ಹೇಳಿದೆಯಲ್ಲ ಅನಾಹುತ ಅಪಿ, ಆಹ್ವಾನವಿಲ್ಲದೆ ಹೋದರೂ ಕೂಡ ಬಾಂಧವ್ಯ ಇದ್ದಲ್ಲಿ ಹೋಗಬಹುದು ಅಂತ ನೀನು ಹೇಳಿದೆ, ಅದ್ ಸರಿ. ಅಂದ್ರೇನು ಬಂಧುಷು, ಬಂಧುತ್ವ ಇದ್ರೆ ಮಾತ್ರ ಅಂತ ಕಡೆ ಹೋಗ್ಬೇಕು. ಬಂಧುತ್ವ ಅಂದ್ರೆ ಸುಮ್ನೆ ರಕ್ತ ಸಂಬಂಧ ಇದೆ ಅಂತಲ್ಲ, ಬಾಂಧವ್ಯ, ಮಾನಸಿಕವಾದ ಬಾಂಧವ್ಯ ಇರಬೇಕು ಅಲ್ವಾ. ರಕ್ತ ಸಂಬಂಧ ಇದೆ ಅಂತ ಮಾತ್ರಕ್ಕೆ ಹೋಗುವಂತದ್ದಲ್ಲ, ಮಾನಸಿಕವಾದ ಬಾಂಧವ್ಯ ಇದ್ರೆ ಹೋಗ್ಬೇಕು. ಅದನ್ನ ರುದ್ರದೇವರು ಹೇಳಿದ್ರು, ಯುಕ್ತಂ ತ್ವಯೋಜಿತಂ ಶೋಭನಮೇವ, ನೀನ್ ಹೇಳಿದ ಸರಿನೇ. ಅದ್ಯಾವುದು? ಬಂಧುತ್ವ ಇದ್ರೆ ಮಾತ್ರ ಹೋಗಬಹುದು. ತೇ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅಂದ್ರೆ ಯಾವಾಗ ಹೋಗ್ಬೇಕು ಅಂತ ಹೇಳಿದ್ರೆ ಈ ತರ ಇದ್ರೆ ಮಾತ್ರ ಹೋಗ್ಬೇಕು. ಅದಕ್ಕೆ ರುದ್ರದೇವರು ಹೇಳ್ತಕ್ಕಂಥದ್ದು, ಒಂದು ಬಲೀಯಸ ಅನಾತ್ಮ್ಯ ಮದೇನ, ಆತ್ಮಮದ ಇರಬಾರದು ಅವರಿಗೆ. ಅಂದ್ರೆ ಆತ್ಮಮದ ಅಂತ ಹೇಳಿದ್ರೆ ನಾನೇ ದೊಡ್ಡವನು, ನನ್ನನ್ನು ಬಿಟ್ರೆ ಮತ್ತೆ ಯಾರು ಇಲ್ಲ, ನಾನು ಹೇಳಿದಾಗೆ ಎಲ್ಲರೂ ಕೂಡ ಕೇಳಬೇಕು, ನನ್ನ ಮೂಗಿನ ನೇರಕ್ಕೆ ಎಲ್ಲರೂ ಇರಬೇಕು, ಇದೆಲ್ಲ ಆತ್ಮಮದ ಅಂತ. ಅಂದ್ರೆ ಆತ್ಮಮದ ದೇಹಾಭಿಮಾನ ನಿಮಿತ್ತಕವಾಗಿರ್ತಕ್ಕಂಥ ದರ್ಪ, ನಾನು 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 ಎಂಬತಕ್ಕಂಥ ಭಾವನೆ ತುಂಬಾ ಜನಕ್ಕಿರುತ್ತೆ. ನಾನೇ ದೊಡ್ಡವರು, ನನ್ನಿಂದನೇ ಎಲ್ಲ, ನನಗೆ ಸರಿಯಾಗಿ ಎಲ್ಲರೂ ಇರಬೇಕು ಹೊರತು ನಾನು ಯಾರಿಗೂ ಸರಿಯಾಗಿರೋದಿಲ್ಲ, ನನಗೆಲ್ಲರೂ ಹೊಂದ್ಕೊಳ್ಬೇಕು ಹೊರತು ನಾನು ಯಾರಿಗೂ ಹೊಂದ್ಕೊಳ್ಳೋದಿಲ್ಲ, ಈ ಭಾವನೆ ಅನೇಕರಲ್ಲಿ ಇರುತ್ತೆ. ಅಂತವರ ಮನೆಗೆ ಹೋಗಬಾರ್ದು ಅಂತ ಅರ್ಥ. ಅದು ಆತ್ಮಮದ ಎಷ್ಟು ಅಂತ ಹೇಳಿದ್ರೆ ಬಲಿಷ್ಠವಾಗಿರ್ತಕ್ಕಂಥ ಆತ್ಮಮದ, ಅದು ಯಾರು ತಿದ್ದಿ ಬುದ್ಧಿ ಹೇಳಿದ್ರೂ ಸರಿ ಆಗೋದೇ ಇಲ್ಲ, ಸ್ವಯಂ ಅವ್ರಿಗೂ ಅದು ಗೊತ್ತಾಗೋದೇ ಇಲ್ಲ. ಆ ತರ ಬಲಿಷ್ಠವಾಗಿರ್ತಕ್ಕಂಥ ಆತ್ಮಮದ ಇರಬಾರ್ದು, ಆತ್ಮಮದ ಇರಬಾರ್ದು ಅನ್ಲಿಕ್ಕೆ ಅನಾತ್ಮಮದ. ಮತ್ತು ಮನ್ಯು ಇರಬಾರ್ದು. ತೇ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅಂದ್ರೆ ಕೆಲವರು ಮನೆಗೆ ಹೋದ್ರೆ ನಮ್ಮನ್ನೊಂಥರ ಓರೆಗಣ್ಣಿಂದನೇ ನೋಡೋರು ಇರ್ತಾರೆ. ಅಂದ್ರೇನು, ಅವ್ರೇನ್ ಮಾಡ್ತಾರೋ, ಏನು ಅನರ್ಥ ಮಾಡ್ತಾರೋ, ಏನ್ ಮಾತಾಡ್ತಾರೋ, ಏನ್ ಕದೀತಾರೋ, ಅಥವಾ ಏನ್ ಕೇಳಲಿಕ್ಕೆ ಬಂದಿದ್ದಾರೋ, ಹೀಗೆ ದೋಷ ದೃಷ್ಟಿಯಿಂದಲೇ ನೋಡ್ತಾರೆ. ಹೇಗೆ ಕಪ್ಪು ಕನ್ನಡಕವನ್ನು ಹಾಕೊಂಡು ಜಗತ್ ನೋಡಿದ್ರೆ ಜಗತ್ತು ಕಪ್ಪ ಕಾಣುತ್ತೆ, ಹಾಗೆ ಪೂರ್ವಾಗ್ರಹ ಮನಸ್ಸಿನಲ್ಲಿ ಆ ಮನೆಗೆ ಹೋದಂತ ವ್ಯಕ್ತಿಗಳ ಬಗ್ಗೆ ಒಂದು ಕೆಟ್ಟ ಭಾವನೆಯೇ ಇರುತ್ತೆ. ಕೆಟ್ಟ ಭಾವನೆಯನ್ನೇ ಇಟ್ಕೊಂಡು ನೋಡ್ತಾರೆ, ಅದರಿಂದಾಗಿ ಅವರಿಗೆ ಕೆಟ್ಟದ್ದೇ ಕಾಣ್ತಾ ಇರುತ್ತೆ. ಹಾಗಾಗಿ ಅಂತವರ ಮನೆಗೆ ಹೋಗಬಾರದು ಅಂತ ಮುಂದುವರೆತ್ತದು. ಮುಂದೆ ಇದೇ ಶ್ಲೋಕ ಮುಂದುವರಿಯುತ್ತೆ. ಅಂತೂ ಯಾರಿಗೆ ಆತ್ಮಮದ ಇಲ್ಲ, ಅಹಂಕಾರ ಇಲ್ಲ, ನಾನೇ ನಾನು 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 ಎಂಬತಕ್ಕಂಥ ಅಹಂಕಾರ ಇಲ್ಲ, ನಾನು ಸರಿ ಉಳಿದವರೆಲ್ಲರೂ ಕೂಡ ತಪ್ಪು ಎಂಬತಕ್ಕಂಥ ಒಂದು ಅಹಂಕಾರ ಇರುತ್ತೆ. ಮತ್ತು ದೋಷ ದೃಷ್ಟಿಯಿಂದ ನೋಡೋದಿಲ್ಲ ಯಾವತ್ತೂ ಅಷ್ಟೇ. ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾಚ್ಚ ಸುಂದರತಾಮ್ ಅಂತ. ಮನೆಗೆ ಯಾರಾದ್ರೂ ಒಬ್ಬರು ಬಂದ್ರು ಅಂದ್ರೆ ಮೊದಲು ದೃಷ್ಟಿಂ ದದ್ಯಾತ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಮನೋದದ್ಯಾತ್, ನಮ್ಮ ಮನಸ್ಸಿನಿಂದ ಅವ್ರನ್ನ ಸ್ವಾಗತ ಮಾಡಬೇಕು. ಇನ್ನು ವಾಚಂ ದದ್ಯಾತ್ ಸುಂದರತಾಮ್, ಒಳ್ಳೊಳ್ಳೆ ಮಾತಾಡಬೇಕು, ನಗು ಮುಖ ಇರಬೇಕು ಅಲ್ವಾ. ಯಾವತ್ತೂ ಕೂಡ ಸಂಪತ್ತು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಯಾರೋ ಅಥವಾ ನಮ್ಮ ಮನೆಗೆ ಯಾರೊಬ್ಬರು ಬಂದ್ರು ಅಂದ ಕೂಡ್ಲೆ ನಮ್ಮ ಮನೆಯ ದುಡ್ಡನ್ನ ಸಂಪತ್ತನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಂತಲ್ಲ, ಒಂದು ಸೌಹಾರ್ದ ಭಾವನೆಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ಮನೆಗೆ ಬಂದಾಗ ಅವರಿಗೆ ಯುಕ್ತವಾಗಿರ್ತಕ್ಕಂಥ ಮೊದಲು ಕಣ್ಣಲ್ಲಿ ಕಣ್ಣಿಟ್ಟವರನ್ನ ನೋಡುವಂಥದ್ದು. ಕೆಲವರು ಮುಖವನ್ನು ಕೂಡ ನೋಡೋದಿಲ್ಲ ಅಂತವರು ಇರ್ತಾರೆ. ಇನ್ನು ಮಾತಾಡಬೇಕು, ಅವರಿಗೆ ಮನಪೂರ್ವಕವಾಗಿ ಸ್ವಾಗತವನ್ನ ಮಾಡಬೇಕು. ಮನೆಗೆ ಯಾರು ಬಂದ್ರು ಅಂದ್ರೆ ಬಾಗಿಲಿಗೆ ಬಂದವರನ್ನ ಕರ್ಕೊಂಡು ಹೋಗ್ಬೇಕು. ಇನ್ನು ಬಾಗಿಲ ವಾಪಸ್ ಹೋಗುವಾಗ್ಲೂ ಅಷ್ಟೇ, ಬಾಗಿಲವರೆಗೆ ಹೋಗಿ ಅವ್ರನ್ನ ಕಳಿಸ್ಕೊಡ್ಬೇಕು. ಇದೆಲ್ಲ ಕ್ರಮ. ಒಳಗ್ ಬಂದ್ಮೇಲೆ ಆಸನ ಕೊಡ್ಬೇಕು, ಯಥೋಚಿತವಾಗಿರ್ತಕ್ಕಂತಹ
ಅತಿಥಿ ಸತ್ಕಾರವನ್ನ ಮಾಡ್ಬೇಕು, ಇದೆಲ್ಲ ಇರ್ತಕ್ಕಂಥ ಕ್ರಮ. ಆದ್ರೆ ಇದು ಯಾವುದೂ ಇಲ್ಲದೇನೆ ದೋಷ ದೃಷ್ಟಿಯಿಂದಲೇ ನಮ್ಮನ್ನು ನೋಡೋರಾಗಿರ್ತಾರೆ. ಮತ್ತೆ ಅವರೇ ದೊಡ್ಡವರು ಎಂಬತಕ್ಕಂಥ ಅಹಂಕಾರ, ಇದೆಲ್ಲ ಇರತಕ್ಕಂಥವರ ಮನೆಗೆ ಹೋಗಬಾರದು ಅನ್ನೋದು ಮುಂದೆ ರುದ್ರದೇವರು ಹೇಳ್ತಾರೆ. ಆ ವ್ಯಾಖ್ಯಾನ: ಏವಂ ಭವಾನ್ಯಾಹ ಸ್ವಾಶಯ ಆವಿಷ್ಕಾರೇ ಸತಿ ಭವೋಕ್ತಂ ಉತ್ತರಮಾಹ. ಭವಾನಿ ಅಂದ್ರೆ ಪಾರ್ವತೀ ದೇವಿ, ದಾಕ್ಷಾಯಿಣಿ. ಸ್ವಾಶಯ ಆವಿಷ್ಕಾರೇ ಸತಿ, ಅವಳ ಮನಸ್ಸಿನ ಅಭಿಪ್ರಾಯ ಅದನ್ನು ಅವಳು ಆವಿಷ್ಕಾರ ಮಾಡಿದಾಗ, ಹೇಳಿದಾಗ, ಭವೋಕ್ತಂ ಉತ್ತರಮಾಹ, ರುದ್ರದೇವರು, ಭವ ಅಂದ್ರೆ ರುದ್ರದೇವರು, ರುದ್ರದೇವರು ಹೇಳಿರ್ತಕ್ಕಂಥ ಉತ್ತರವನ್ನು ಹೇಳ್ತಾ ಇದ್ದಾರೆ. ಹೇ ಶೋಭನೆ, ಎಲೆ ಮಂಗಳಮಯಳೆ, ಬಂಧುಷು ವಿಷಯೇ, ಬಂಧುಗಳ ವಿಷಯದಲ್ಲಿ, ಅನಾಹುತಾ ಅಪಿ ಅಭಿಯಾಂತಿ ಇತಿ, ಅನಾಹುತ ಅಪಿ ಕರೆದೇ ಹೋದ್ರು ಕೂಡ ಅಭಿಯಾಂತಿ ಇತಿ ಹೋಗಬಹುದು ಎಂಬುದಾಗಿ ಏನಿದೆ. ಯತ್ ತ್ವಯೋದಿತಂ ತದೇವ ತತ್ ಶೋಭನಮೇವ ಯುಕ್ತಮೇವ, ನೀನು ಹೇಳಿ ಸರಿನೇ. ಯದಿ ಒಂದು ವೇಳೆ, ತೇ ಅವರು, ತೇ ಅಂದ್ರೆ ಆ ಬಂಧುಗಳು, ಅನಾತ್ಮ ದೇಹ ಅಂದ್ರೆ ಆತ್ಮ ಅಂದ್ರೆ ನಮ್ಮ ಜೀವಾತ್ಮ, ಅನಾತ್ಮ ಅಂದ್ರೆ ದೇಹ, ತತ್ರ ಭವ ಅನಾತ್ಮ್ಯಂ ಅಭಿಮಾನ ತತ್ಪ್ರಯುಕ್ತೇನ ಮದೇನ, ಅಂದ್ರೆ ಅನಾತ್ಮ್ಯ ಅನಾತ್ಮ್ಯ ಮದೇನ ಅಂದ್ರೆ ಆತ್ಮ ಅಂದ್ರೆ ಜೀವಾತ್ಮ, ಅದಕ್ಕೆ ಭಿನ್ನವಾಗಿರತಕ್ಕಂಥದ್ದು ಈ ನಮ್ಮ ದೇಹ. ಅನಾತ್ಮ್ಯ ಮದ ದೇಹಾಭಿಮಾನ, ಅನಾತ್ಮ್ಯಂ ಅಭಿಮಾನ ತತ್ಪ್ರಯುಕ್ತವಾಗಿರತಕ್ಕಂಥ ಅಭಿಮಾನ, ದೇಹದ ಮೇಲೆ ಪ್ರೀತ ಅಭಿಮಾನ. ದೇಹಾಭಿಮಾನ ಅಂದ್ರೆ ಅರ್ಥ ಏನು? ಹೀಗೆ ನಾನು, ನನ್ನದು, ನಾನೇ ದೊಡ್ಡವನು, ಈ ಎಲ್ಲ ಭಾವನೆಗಳು. ಅನಾತ್ಮ ತತ್ಪ್ರಯುಕ್ತೇನ ಮದೇನ ಉತ್ಪನ್ನೇನ ಬಲೀಯ ಸಾಮಾನ್ಯನ ಅನುತ್ಪಾದಿತ ದೋಷಾಣಾಂ ದೃಷ್ಟಿ, ಅನುತ್ಪಾದಿತ ದೋಷಾಣಾಂ ದೃಷ್ಟಿ ಚಿಂತನಂ ಯೇಷಾಂ ತಾದೃಶಾಹ ಭವೇಯು. ಅವರೇನಾಗಿರ್ಬೇಕು? ಅನಾತ್ಮ್ಯಮದ, ಆತ್ಮಮದ ಇರಬಾರದು, ಮತ್ತು ದೋಷ ದೃಷ್ಟಿ ಇರಬಾರದು, ಅನುತ್ಪಾದಿತ ದೋಷ ದೃಷ್ಟಿಯಾಗಿರಬೇಕು. ದೋಷ ದೃಷ್ಟಿ ಇರಬಾರದು, ಆತ್ಮಮದ ಇರಬಾರದು. ಅಂತವರ ಮನೆಗೆ ಹೋಗ್ಬೇಕು ಹೊರತಾಗಿ ಬೇರೆಯವ್ರ ಕಡೆಗೆ ಹೋಗಬಾರದು ಅನ್ನೋ ಅಭಿಪ್ರಾಯದ ಇಲ್ಲಿ ರುದ್ರದೇವರು ಹೇಳ್ತಕ್ಕಂಥ ಮಾತು. ಶೋಭನೆ ತ್ವಯಾ ಉದಿತಂ, ಶೋಭನೆ ಅಂದ್ರೆ ಎಲೆ ಮಂಗಳಮಯಳೆ, ತ್ವಯಾ ಉದಿತಂ ಶೋಭನಮೇವ, ನೀನ್ ಹೇಳಿದ್ ಬಹಳ ಸರಿ. ಬಂಧುಷು ಅನಾಹುತಾಹ ಅಪಿ, ಆಹ್ವಾನ ಇಲ್ಲದೆ ಹೋದರೂ ಕೂಡ, ಬಂಧುಷು ಬಂಧುತ್ವದ ವಿಚಾರದಲ್ಲಿ, ಅಭಿಯಾಂತಿ ಹೋಗುತ್ತಾರೆ, ಅಂದ್ರೆ ಬಾಂಧವ್ಯ ಇದ್ರೆ ಹೋಗ್ತಾರೆ ಅನ್ನೋದು ಶೋಭ ಯುಕ್ತಮೇವ. ತೇ ಅಂತಹ ಬಂಧುಗಳು, ಯದಿ ಒಂದು ವೇಳೆ, ಅನುತ್ಪಾದಿತ ದೋಷ ದೃಷ್ಟಯ ಅಂದ್ರೆ ದೋಷ ದೃಷ್ಟಿ ರಹಿತರಾಗಿದ್ದರೆ, ಇನ್ನು ಬಲೀಯಸ ಅತ್ಯಂತ ಬಲಿಷ್ಠವಾಗಿರತಕ್ಕಂತಹ ಅನಾತ್ಮ್ಯಮದೇನ ದೇಹಾಭಿಮಾನದಿಂದಾಗಿ, ಮನ್ಯುನ ಕೋಪದಿಂದಾಗಿ ರಹಿತರಾಗಿದ್ದರೆ ಅಂತ ಇಟ್ಕೊಳ್ಬೇಕು ನಾವಲ್ಲಿ, ಮುಂದೆ ಬರುತ್ತೆ. ಇಂಥವರ ಮನೆಗೆ ಮಾತ್ರ ನಾವು ಹೋಗ್ಬೇಕು ಹೊರತಾಗಿ ಯಾರು ಆತ್ಮಮದ ಇದೆ, ಯಾರು ದೋಷ ದೃಷ್ಟಿ ಇರತಕ್ಕಂಥವ್ರು ಅಂತವರ ಮನೆಗೆ ಹೋಗಬಾರದು ಅಂತ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ದ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷೋ ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯಮದೇನ ಮನ್ಯು.